ಜಗದ್ಗುರುಗಳ ಆಗಮನವಾಗ್ತಾ ಇದೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಭಕ್ತಿಪೂರ್ವಕದಿಂದ ಗೌರವವನ್ನು ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದೇವತೆಯಾದ ಜಗನ್ಮಾತೆ ಶ್ರೀ ಶಾರದಾ ಪರಮೇಶ್ವರಿ ಅಮ್ಮನವರ ಮತ್ತು ಶಕ್ತಿ ಗಣಪತಿ ಮತ್ತು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಹಾಗೂ ಶಂಕರ ಭಗವತ್ಪಾದಾಚಾರ್ಯರ ಪುನಃ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ನೆರವೇರಿಸಿದ್ದೇವೆ. ಈ ಹಿಂದೆ ನಮ್ಮ ಗುರುವರೇಣ್ಯರು ಪರಮಪೂಜ್ಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು 2012ನೇ ವರ್ಷದಲ್ಲಿ ತಮ್ಮ ದೀರ್ಘಕಾಲಿಕವಾದಂತಹ ಒಂದು ಯಾತ್ರೆಯನ್ನು ಪ್ರಾರಂಭಿಸಿ ಅದರಲ್ಲಿ ಈ ಬೆಂಗಳೂರು ಮಹಾನಗರಕ್ಕೆ ಆಗಮಿಸಿ ಇಲ್ಲಿ ಒಂದು ವಾರ ಇದ್ದು ಆ ಸಂದರ್ಭದಲ್ಲಿ ಈ ಶಂಕರ ಮಠದಲ್ಲಿ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ತಮ್ಮ ಅಮೃತಹಸ್ತಗಳಿಂದ ನೆರವೇರಿಸಿದರು ಮತ್ತು ಇಲ್ಲಿಯ ಎಲ್ಲ ಆಸ್ತಿಕ ಭಕ್ತ ಮಹಾಜನರೆಲ್ಲರಿಗೂ ತಮ್ಮ ವಿಶೇಷವಾದಂತಹ ಆಶೀರ್ ಅನುಗ್ರಹಗಳನ್ನು ದಯಪಾಲಿಸಿದರು. ಅವರ ಒಂದು ಕೃಪೆಯಿಂದ ಅವರ ಅಮೃತಹಸ್ತದಿಂದ ಪ್ರತಿಷ್ಠಾಪಿತವಾದ ಈ ಸನ್ನಿಧಿಯಲ್ಲಿ ಭಗವಂತನ ವಿಶೇಷವಾದಂತಹ ಅನುಗ್ರಹದಿಂದ ಆ ಜಗನ್ಮಾತೆಯ ವಿಶೇಷವಾದಂತಹ ಅನುಗ್ರಹದಿಂದ ಇಲ್ಲಿಯ ಎಲ್ಲ ಭಕ್ತ ಮಹಾಜನರಿಗೂ ವಿಶೇಷವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗಿ ಧಾರ್ಮಿಕವಾದಂತಹ ಒಂದು ಪ್ರವೃತ್ತಿ ಪ್ರೇರಣೆ ಜಾಗೃತಿ ಅನ್ನೋದು ವಿಶೇಷವಾಗಿ ಆಗಿ ಅಂದಿನಿಂದಲೂ ಸಹ ಈಗಾಗಲೇ ತಮ್ಮ ಭಾಷಣದಲ್ಲಿ ಮಾತಾಡ್ತಾ ತಿಳಿಸಿದಂತೆ ಅವರು ಅನೇಕ ವಿಧವಾದಂತಹ ಕಾರ್ಯಕ್ರಮಗಳ ಅಧ್ಯಕ್ಷರು ಭಾಷಣದಲ್ಲಿ ಮಾತಾಡ್ತಾ ತಿಳಿಸಿದಂತೆ ಇಲ್ಲಿ ಕಾಲಕಾಲಕ್ಕೆ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳು ಅದೆಲ್ಲವೂ ಸಹ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇಲ್ಲಿ ಶಾರದಾ ಪರಮೇಶ್ವರಿ ಅಮ್ಮನವರು ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾಗಿ ಎಲ್ಲ ವಿಧವಾದಂತಹ ಜ್ಞಾನ ರಾಶಿಯನ್ನು ನಮಗೆ ಅನುಗ್ರಹಿಸತಕ್ಕಂತಹ ಅಮ್ಮನವರು. ಅದರಿಂದಲೇ ಶಂಕರ ಭಗವತ್ಪಾದಾಚಾರ್ಯರು ಶಾರದಾ ಪರಮೇಶ್ವರಿ ಅಮ್ಮನವರನ್ನು ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸನಾತನ ವೈದಿಕ ಧರ್ಮದ ನಿರಂತರ ಪ್ರಚಾರಕ್ಕಾಗಿ ಅವರು ಸ್ಥಾಪನೆ ಮಾಡಲು ಸಂಕಲ್ಪಿಸಿದಂತಹ ಚತುರಾಮ್ನಾಯ ಪೀಠಗಳಲ್ಲಿ ಇಡೀ ದಕ್ಷಿಣ ದಿಕ್ಕಿನ ಆಮ್ನಾಯ ಪೀಠವಾಗಿರತಕ್ಕಂತಹ ಈ ಪೀಠವನ್ನು ದಕ್ಷಿಣಾಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಪೀಠದಿಂದ ಸದಾಕಾಲ ಧರ್ಮ ಪ್ರಚಾರವು ಸರಿ ಮಾಡ್ತೀನಿ ನೋಡಿ ಆದಷ್ಟು ಬೇರೆ ಎಲ್ಲರೂ ಅವಕಾಶ ಕೊಡಿ, ಎಲ್ಲರೂ ಅವಕಾಶ ಯಾರು ಮೀಟಿಂಗ್ ಮಾಡಬೇಡಿ, ಯಾರು ಮೀಟಿಂಗ್ ಮಾಡಬೇಡಿ. ಆಮೇಲೆ